ಪ್ರಜಾಕರು ಮುಸ್ಲಿಮರೆಲ್ಲ ತರ್ತಾರೆ. ಎಷ್ಟು ಚಂದ ಹೇಳ್ತಾನ ನಮ್ಮ ಪ್ರಿಯಾಂಕಾ ಖರ್ಗೆ. ವಾ 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 ಲಿಂಗಾಯ್ತ ರಜಾಕ ಏನು ಬ್ರಾಹ್ಮಣ್ರಿ ಅಂದ್ರು ಏನು ನಿಮ್ಮ ಮಂದಿತ್ರನ್ರಿ ಬಂಡಪ್ಪನವ್ರು ಏನು ತಲೆಯರಿ ಎದ್ದಿದೋದು ಚೀಜ್ ರಾಹುಲ್ ಗಾಂಧಿ ಮತ್ತೆ ಬ್ಯಾಡ ಇದ್ದೋ ಇದು ಅಲ್ಲಿ ಗಿರಿಕೆ ಐತಿ. ಅದಕ್ಕೆ ಇದ್ದಾಗ ಹೆಸರು ಪ್ರಿಯಾಂಕಾ ಖರ್ಗೆ ಜಾಕೆಟ್ ಬಂತಾರಂತ್ರಿ ಇದಕ್ಕೆ ಹೋಗ್ತಾರ. ಇವರೆಲ್ಲ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ ಇವತ್ತು ನಾವು ಯಾರಿಗೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗ ಆಗೈತಿ, ಬೊಮ್ಮಾಯಿ ಅವರಿದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ್ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ. ನಾವ್ ಯಾರಿಗೋ ಮುಲಾಜ್ನಾಗ ಅದನ್ನು ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕಟ್ಟಿ ಹೊಡಿಲಕ್ ಬಂದಿಲ್ಲ. ಪತ್ರಕರ್ತರು ಕೇಳಿದ್ರೆ ನಮಗೆ ಇವತ್ತು ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ಹೋತಂದ್ರು. ನಾವೆಲ್ಲ ಏನ್ ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪಗತ್ತೆ, ಅಪ್ಪ ಅವ್ವ ದಿನ ಒಂದು ಪಾರ್ಟಿಗೆ ಹೋಗ್ಕೊಂಡ್ರೆ ಅಪ್ಪಾಜಿ ಜನ ಮಕ್ಕಳು ನಾವಲ್ಲ. ಹೋಗಿ ಯಾರ್ದಾರ ಕಾಲು ಮುಗಿ ಮಕ್ಕಳು ನಾವಲ್ಲ. ನಮ್ ನರೇಂದ್ರ ಹುಡುಗರಿಗೆ ಏನ್ ಹೇಳ ನಮ್ಗ, ಯಾರು ನನ್ನ ಕಾಲು ಮುಗಿ ನಮಸ್ಕಾರ ಮಾಡ್ಬೇಡಪ್ಪ, ನಾನೇ ಪ್ರಧಾನ ಸೇವಕ ಅಂತ ಅವರೇ ಹೇಳ. ಹಿಂದೆ ನಾವೆಲ್ಲ ವಾಜಪೇಯಿ ಆದವರೆ ಕಾಲು ಮುಗಿದೀವಿ. ಅಷ್ಟು ಎತ್ತರದ ವ್ಯಕ್ತಿತ್ವ ಕಾಲು ಮುಗಿತೀವಿ. ಎಲ್ಲ ಈಗಿನ ಲಫಂಗರಿಗೆಲ್ಲ ಕಾಲು ಮುಗಿ ಅಂತ ನಾವು ಹೇಳ್ಬೇಕಾಗ್ತದೆ. ಒಂದು ವೇಳೆ ಇವತ್ತು ಈ ಹೋರಾಟ ಯಾರ ವಿರುದ್ಧನಲ್ಲ, ಯಾರ ಕ್ರೆಡಿಟ್ ತಗೋಬೇಕನ್ನುವಂಥದ್ದು ಹೋರಾಟ ಅಲ್ಲ. ನಮ್ಮ ರೈತರ ಜಮೀನು ಉಳಿಸಲಿಕ್ಕೆ ಬಿಜಾಪುರ ಮೇಲೆ ನಾವು ಪ್ರಾರಂಭ ಮಾಡಿದೆ. ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನೇ ವಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ. ಅವಾಗ ಸರ್ಕಾರವನ್ನ ಎಚ್ಚರಿಸಿದ್ದೆ. ಮಾನಪ್ಪಾಡಿ ಯಾರು ಅವ್ರು ಅನ್ವಾರ ಮಾನಪ್ಪಾಡಿ ಒಂದು ವರದಿ ಕೊಟ್ಟಾರ. ಏನಂದ್ರೆ 2,70,000 ಕೋಟಿ ರೂಪಾಯಿ ಇಟ್ಟು ಈ ಎಲ್ಲ ಕಳ್ಳ ಭ್ರಷ್ಟ ಕಾಂಗ್ರೆಸ್ ನಾಯಕರು ಲೂಟಿ ಹೊಡೆದಾರೆ ವಕಫ್. ಹೇಳಿದ್ರಲ್ಲ ನಮ್ಮ ಕುಮಾರ್ ಬಂಗಾರಪ್ಪನವ್ರು, ಅರೇ ವಿನ್ಸರ್ ಬ್ಯಾಂಡ್ ಏನ್ ಯಾವ್ದು ವಿನ್ಸರ್ ಮ್ಯಾನರ್ ನೋಡ್ರಿ. ನೀವು ಯಾರು ಹೋಗಿರೇನ ಅಲ್ಲಿ? ಒಂದು ರೂಮ್ ಬಾಡಿಗೆ ಯಾಕೆ ಕೊಡ್ತಾನ 3 ಲಕ್ಷ. ಫಸ್ಟ್ ನೈಟಿಗೆ ಹೋಗ್ಬೇಕಾದ್ರೆ 3 ಲಕ್ಷ. ನೀವು ಯಾರು ಹೋಗ್ಲಕ್ಕೆ ಸಾಧ್ಯ ಐತೆ? ಅದು ಯಾವ್ದು ವಕಫ್ ಅಷ್ಟೇ. ಅದು ಅಡಿಗೆ ಇಟ್ಟದಕ್ಕ ವರ್ಷಕ್ಕೆ ಒಂದು 10,000. ಅಲ್ಲಿ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಉತ್ಪನ್ನ ಐತಿ. ಇವು ಯಾರು ವಕಫಕ್ಕೂ ಹೋಗುದಿಲ್ಲ. ಮನೆ ಸಿಎಂ ಇಬ್ರಾಹಿಂನ ಹೆಸರು ಹೇಳೋದ್ರಾಗ ನಾನು ಮಾನ ಹೆಂಗ್ ಮಾಡಿ ಒಂದು ನೋಟಿಸ್ ಕೊಡೋದಿಲ್ಲ. ಅವ್ನು ಕೊಟ್ಟು ಕಳ್ಸಿದ್ದೆ ನೋಟಿಸ್ ಕೂತ್ರ. ನೀ ಸಾಬ್ ಯಾರಿಗಾರ ಅನಿಸಿರ್ಬೇಕು ಬಸವಣ್ಣನ ವಚನ ಕತಿ ಪತಿ ಹೇಳಿ ಎಲ್ಲ ನಾಟಕ ಮಾಡಿಬಿಡು ಅಂತ. ಈ ಬಸವಣ್ಣನ ವಚನ ಹೇಳ ಹಿಂಗಾಗಿ ಖುಷಿ ಆಗ್ತಾವು. ನಮ್ಗೇನು ಬಸವಣ್ಣ ವಚನ ಬರೋದಿಲ್ರಪ್ಪ, ನಾವೇ ಬಸವಣ್ಣ ಇದ್ದಾಗ ನಾವ್ಯಾಕೆ ಬಸವಣ್ಣನ ಹೆಸರು ಹೇಳ್ಕೊಂಡು ಸೇಮ್ ಇಬ್ರಾಹಿಂ ಮನೆ ಕಳ್ಸೀನಿ. ಇಂಥ ಫೀಸ್ನಾಗ ನೀ ವಕಫ್ ಬಂದಿಟ್ಟು ಅದು ಎಂತದು ಸ್ಮಶಾನಿಕ ಹೇಳೋತಲ್ಲ ಕಬ್ರಸ್ತಾನಕ್ಕೆ ಇಟ್ಟು ಜಾಗ ತಗೊಂಡು ಆಸ್ತಿ ಹೊಡ್ಕೊಂಡಂತವ್ರು ಕಬ್ರಸ್ತಾನೇ ಬಿಡುದಿಲ್ಲ ಅಂದ್ಮ್ಯಾಗ ನಿಮ್ಮನ್ನ ಎಲ್ಲಿ ಬಿಡ್ತಾರೆ ಇವರು? ಒಂದು ವೇಳೆ ಇದು ಬಹಳ ಬಹಳ ಕೆಟ್ಟ ಕಾನೂನು. ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಬಹಳ ಒಳ್ಳೆಯ ಅದ್ಭುತ ಮಾತಾಡಿದ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ನಡೀತದ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಬರುವಂತದ್ದು ಎಲ್ಲೂ ಶಬ್ದನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೊದಲೇ ಹೇಳಿದ್ರು, ಆರ್ಟಿಕಲ್ 370 ಕಾಶ್ಮೀರಕ್ಕೆ ವಿರೋಧ ಮಾಡಿದ್ರು, ಭಾರತ ಪಾಕಿಸ್ತಾನ ಯಾರು ಇಬ್ಬಾಗ ಆಗೋದಕ್ಕೆ ವಿರೋಧ ಮಾಡಿದ್ರು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವರು ಬರೆದಂತ ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ ಅಂತ 1942 ಸ್ವಂತ ಅವರೇ ಬರೆದಂತ ಪುಸ್ತಕದಲ್ಲಿ ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವೇನಾದ್ರೂ ಇಬ್ಬಾಗ ಮಾಡಬೇಕಾಗಿತ್ತಂದ್ರೆ ಮಾಡಬಂತ ದುರಾಲೋಚನೆ ನಿಮ್ಮಲ್ಲಿ ಇತ್ತಂದ್ರೆ ಭಾರತದಲ್ಲಿರುವಂತ ಇವರೆಲ್ಲ ಆ ಕಡೆ ಕೊಟ್ಟು ಕಳಿಸ್ರಿ, ಆ ಕಡೆಯಲ್ಲಿರುವಂತ ಹಿಂದೂಗಳನ್ನ ಈ ಕಡೆ ತಗೊಂಡ್ ಬರ್ರಿ,
ಇದೇನು RSS ನವ್ರು ಹೇಳಿದ್ದಲ್ಲ, ಬಿಜೆಪಿ ಹೇಳಿದ್ದಲ್ಲ, ವಾಜಪೇಯಿ ಹೇಳಿದ್ದಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಬಂಧುಗಳೇ? ಇವತ್ತು ನಾವು ನೋಡ್ಲಾಗೈತಲ್ಲ ದೇಶದಾಗ ಹೆಂಗೈತಿ ಪರಿಸ್ಥಿತಿ. ದಿಲ್ಲಿ ಒಳಗ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ಒಬ್ಬ ಮೌಲ್ವಿ ಹೇಳ್ತಾನೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಧಮಕಿ ಕೊಡ್ತಾನೆ, ನಿತೀಶ್ ಕುಮಾರ್ ಅವರಿಗೆ ಧಮಕಿ ಕೊಡ್ತಾನೆ, ಚಂದ್ರಬಾಬು ನಾಯ್ಡು ಅವರಿಗೆ ಧಮಕಿ ಕೊಡ್ತಾನೆ. ಒಂದು ವೇಳೆ ವಕಫ್ ಕಾನೂನಿಗೆ ಏನಾದ್ರೂ ನೀವು ಸಪೋರ್ಟ್ ಮಾಡಿದ್ರೆ ಧರ್ಮ ಯುದ್ಧ ಆಗ್ತದೆ, ರಕ್ತ ಕ್ರಾಂತಿ ಆಗ್ತದೆ. ನಾವು ಕಡಪಾದಲ್ಲಿ 5 ಲಕ್ಷ ಜನ ಕೂಡಿ ಚಂದ್ರಬಾಬು ನಾಯ್ಡು ವಿರುದ್ಧ ಹೋರಾಟ ಮಾಡ್ತೀವಿ. ಪಾಟ್ನಾದಲ್ಲಿ 5 ಲಕ್ಷ ಜನ ಕೂಡಿ ನಿತೀಶ್ ಕುಮಾರ್ ವಿರುದ್ಧ ಹೋರಾಟ ಮಾಡ್ತೀವಿ. ಒಂದು ವೇಳೆ ವಕಫ್ ಕಾನೂನಿಗೆ ನೀವು ಬೆಂಬಲ ಕೊಟ್ರೆ ನೋಡಿ ಎಷ್ಟು ಧೈರ್ಯ ಇತ್ತು. ಭಾರತ ಪಾಕಿಸ್ತಾನ ಹೊಡೆಯಕ್ಕೆ ಏನು ಕೊಟ್ಟಾರ ಅವರಿಗೆ? ಯಾವ ಆಧಾರ ಮ್ಯಾಗ ಮಾಡ್ಯಾರ? ಪಾಕಿಸ್ತಾನ ಧರ್ಮದ ಆಧಾರ ಮ್ಯಾಗ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೊಮ್ಮೆ, ಯಾವಾಗ ನಾವು ಭಾರತ ಪಾಕಿಸ್ತಾನ ಹೊಡೆಯುದು ಅಂತ ಅಂತಿಮ ಮಾಡಿದೆವು, ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸಲ್ಮಾನರು, ನಾವು ಗೋ ಪೂಜಾ ಮಾಡೋ ದೊಡ್ಡ ಇರುವುದಿಲ್ಲ, ನಾವು ಗೋಮಾಂಸ ತಿನ್ನೋದಿದ್ದೀವಿ, ಗೋಮೂತ್ರ ಕುಡಿಯೋದು ಕೂಡ ನಾವು ಇರುವುದಿಲ್ಲ ಅಂತ ಹೇಳ್ತಿದ್ರು. ಭಾರತ ಪಾಕಿಸ್ತಾನ ತ್ಯಾಗ ಮಾಡೋದು ಡಿಸೈಡ್ ಆದ್ಮ್ಯಾಗ ಮರುದಿವಸನೇ ಇಲ್ಲ ನಾವು ಭಾರತದಲ್ಲಿ ಇರ್ತೀವಿ, ನಾವು ಅಣ್ಣತಮ್ಮರಂಗಿರ್ತೀವಿ, ನಾವು ಬಹಳ ಚಂದ ಇರ್ತೀವಿ ಅಂತೇಳಿ ಇದು ನಾನು ಬಹಳ ಆಶ್ಚರ್ಯ ಆಗಿತ್ತು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ರು. ದುರ್ದೈವ ದೇಶದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಈ ಅಯೋಧ್ಯ ನೆಹರು ಆಗಿದ್ದರ ಪರಿಣಾಮ ಕಾಶ್ಮೀರ 370 ವಕಫ್ ಕಾನೂನು ತಂದ್ರೆ ನೆಹರು. ಅದು ಎಷ್ಟು ಬೆಳ್ಕೋತ ಬಂತಂದ್ರೆ ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ಮಾಡುದು, ಮುಂದೆ PV ನರಸಿಂಹರಾವ್ ಅಮೆಂಡ್ಮೆಂಟ್ ಮಾಡುದು, ಮನಮೋಹನ್ ಸಿಂಗ್ ಅಂತೂ ತೀರಾ ನೀಚ್ ಕೆಲಸ ಮಾಡಿ ಹೋದ ಕೊನೆಯ ದಿವಸಗಳಲ್ಲಿ. ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ನಮ್ಮ ಬಂಡೆಪ್ಪಣ್ಣವ್ರು ಹೇಳಿದ್ರಲ್ಲ, ಕುಮಾರ್ ಬಂಗಾರಪ್ಪ, ಈ ಗುಡ್ಡದಿಂದ ಆ ಗುಡ್ಡ ಅನುಭವದವರು ನಾಳೆ ನಿಮ್ಗೆ ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವ್ನಿಗೆ ಅನಿಸ್ಬಿಡ್ತಂದ್ರೆ ಆಯ್ತು. ಆ ವಕಫ್ ಬೋರ್ಡಿನ ಕಮಿಟಿ ಅವರಿಗೆ ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ಕರಾವ್ ಮಾಡ್ಕೊಂಡ್ಬಿಟ್ರ. ಅದ್ರಾಗ ಯಾವ್ದಾದ್ರು ಮುಸ್ಲಿಂ IAS ಅಧಿಕಾರಿಗಳು ಎಲ್ಲೆಲ್ಲಿ ಮಾಡಿ ಹೋಗ್ಯಾರಲ್ಲ, ಅವ್ರು ಇಟ್ಟು ಡೇಂಜರ್ ಕೆಲಸ ಮಾಡ್ಯಾರ. ಬಿಜಾಪುರ್ನಾಗ ಒಬ್ಬ ಮೊಹಮ್ಮದ್ ಮೊಹಸಿನ್ ಅಂತ ಒಬ್ಬ DC ಇಡೀ ಬಿಜಾಪುರದಾಗ ಸಣ್ಣ ಬೇಕಾದ್ರೆ ವಕಫ್ ಮಾಡಿ ಹೋಗ್ತಾರೆ. ಈಗ ಹೊರಗೆ ಬೀಳಕ ಇಲ್ಲೇನು ಒಬ್ಬ ಜಾಫರ್ ಅಲ್ಲೇ ಜಾಫರ್ ಅಂತ ಒಬ್ಬ DC ಬಂದ್ ನೋಡೋ ಎಷ್ಟು ಈ ನಮ್ಮ ಯಾವ್ದೇ ಈ ಹಿಂದೂ DC ಹೇಳ್ತೀವಿ ಯಾರು ಮಾಡ್ಕೋತೀವಿ ನೀವು. ನಮ್ಮ ಹಿಂದೂ DC ಏನ ಮಾಡುದು ಇದ್ದಿದ್ದು ತೆಗೆಯುವ ಕೋರ್ಟ್ನಾಗ ಆದೇಶ ತೆಗೆದಿದ್ದು ಅವ್ರು ಎಷ್ಟು ಜಾಗೃತಿಯಿಂದ ಒಳಗೆ ಸೇರಿಸೋಗ್ಯಾರ. ನಮ್ಮ ಪ್ರಕಾಶ್ ಮೇಟ್ರವ್ರು ಹೇಳಿದ್ರಲ್ಲ, ನೀವು ಈಗೇನು ತಪ್ಪಿಕೊಂಡಾರ ಅಂತ ತಿಳ್ಕೋಬೇಡ್ರಿ, ನಿನ್ನೇನು ಒಂದು ನೋಟಿಸ್ ಬಂದೈತಿ ಬಿದರ್ನಾಗ. ಯಾವ್ದಕ್ಕೆ ಯಾವ್ದಕ್ಕ ಯಾವ ಬಸವರಾಯ ಇದು ಬಸವ ಸೇವಾ ಸಮಿತಿ ಬಸವಗಿರಿ ನೀನೇ ಬಂದೈತಲ್ಲ, ನೀನೆ ಪಾಪನಾಶಿನಿ ದೇವಸ್ಥಾನ. ನೀವು ವಿಚಾರ ಮಾಡ್ರಿ, ಹೋಗೈತಿ ಸಿದ್ದರಾಮಯ್ಯನವ್ರು ಹೇಳಿದ್ರು, ಇಲೆಕ್ಷನ್ ಸಲ ಹೇಳಿದ್ರು, ಮೊನ್ನೆ ಉಪಚುನಾವಣೆ ಸಲ ನಾವೆಲ್ಲ ತಕ್ಕೋತೀವಿ, ಬಿಜೆಪಿ ಸುಳ್ಳಪ್ಪ ಪ್ರಚಾರ ಮಾಡಿ. ಹಾಗಾದ್ರೆ ನೀನ್ ಯಾಕೆ ಗೊತ್ತಪ್ಪ, ಯಾಕೆ ತಹಸೀಲ್ದಾರ್ ಸಸ್ಪೆಂಡ್ ಮಾಡ್ಬಾರ್ದು? ಆ ಬಿಜಾಪುರ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿಸಿದ್ರೆ ರಿಕಮೆಂಡ್ ಮಾಡಿಸದೆ ನಮ್ಮ MP ಪಾಟೀಲ್ ಗಿಡ ಕಚ್ಚ ಸರಳ ತೆಗಿಸ್ಬೇಕು. ಕತೆ ಹೊಡಿತಾರೆ ಅವ್ರು ಅಲ್ಲೇ ಹಾವು ಮತ್ ನಾಳೆ ಬಬಲೇಶ್ವರ ಬೇಕಂದ್ರೆ ಹೂ ಹಾ ಅಲ್ಲಿ ನೋಡ್ರಿ ಜಮೀರ್ ಅಹಮದ್ ಖಾನ್ ಬಿದರ್ನಿಂದ ಚಾಲು ಮಾಡ್ದ. ಹೌದಿಲ್ರಿ? ಬಿದರ್ನಿಂದೆ ಚಾಲು ಮಾಡ್ದ. ನಿಮ್ ಕುದುರೆ ಕಟ್ಟಲಿಲ್ಲ. ಇಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ. ರಾತ್ರಿ ಎಲ್ಲರೂ ಒಂದೇ, ಎಲ್ಲರೂ ಕಾಂಗ್ರೆಸ್ ಮಾಡೋದು. ರಾತ್ರಿ ಕೂಗಾಡಿ ಕಡೋದ್ರಲ್ಲ ಗಬಾರ್ದವ. ಯಾರು ಕಡೋದ ಅವಾಗ ಇರಲ್ಲ, ನಮ್ಮವರೇ. ಹೌದಲ್ಲ? ಈಗ ಉಂಡ್ರಪ್ಪ ಬಂದ ನಾವು ಹುಡುಗ 100
ಖಂಡ್ರೆ ಬಿದರಾಗಿತ್ತು. ನಿಮ್ನೆಲ್ಲ ಖಂಡಾಳದಾಗ ಹಾಕ್ಬೇಕ. ಪುಣ್ಯಾತ್ಮ ಅರಣ್ಯ ಮಂತ್ರಿ ಹೇಳ್ತಾರೆ, ಏನೋ ಅರಣ್ಯ ಆಸ್ತಿ ಹೊಡೆದಾಗ ಹೇಳ್ತಾರೆ. ಸತ್ಯ ನನಗೂ ಗೊತ್ತಿಲ್ಲ, ಅದೇನು ನನ್ಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಹೇಳ್ತೇನೆ ನಮ್ಮ ಮಾಧ್ಯಮದಲ್ಲಿ ಏನಂತ ತಂದ್ಕೊಟ್ರು. ಅವರು ಕುಡಿದ್ರೆ 50-50 ಕೊಡ್ತಾರೆ. ಅವರು ಒಟ್ಟು ಸಮಾಧಾನ ಮಾಡಬೇಕಾಗಿತ್ತು. ಉಸ್ತುವಾರಿ ಮಂತ್ರಿ ಅದನ್ನ ಮತ್ತೆ DC ಗೆ ಅವರು ಪೇಪರ್ ಅಡ್ವರ್ಟೈಸ್ಮೆಂಟ್ ಅದು ಕೊಡು ಇರ್ತಾವ. ಅವರು ಕೊಡುದಿಲ್ಲ. ಈ ಖಂಡ್ರೆಗೆ ಏನ್ ಹೇಳ್ದ ಗಂಭೀರ ಮಾತಕ ನೆನಪೈತಾನ? ಏನ್ ಹೇಳ್ದ? ನಿನ್ನ ಮಗ ಆಶೆ ಬರ್ಬೇಕಾದ್ರೆ ಯಾರಿಂದ? ನೀವ್ಯಾಕೆ ಬಿಸಿಲಕ್ಕೆ ಹಾಕ್ಬೇಕು? ಹಿಂದೂಗಳು ಅವ್ರ ಅಟ್ಟೆ ಹಾಕೋದಿತ್ತು ನೋಡ್ರಿ. ಅವ್ರು ಬೇರೆದು ಮಾತಾಡ್ತಾರ. ಅವ್ರು ಹುಟ್ಟಿಗೆ ಹಾಕಿ ಬಂದ ಅಂತ ಹೇಳ್ಬಿಟ್ಟ. ಇದನ್ನೆಲ್ಲ ಏನ್ ಹಾಕಿದೆಲ್ಲ ಹೋಟ್ಟು ಬರ್ಬಾ ಇಲ್ಲಿಂದ ಚಾಲು ಮಾಡಿ ಕಲಬುರಗಿ, ಯಾದಗಿರಿ, ಮುಂದೆ ದಿಶಾ ನನ್ನ ಗಡದಾಗ ಬಂತ. ಮಹಾರಾಣಾ ಪ್ರತಾಪನ ಗಡದಾಗ ಬಂತ. ಛತ್ರಪತಿ ಶಿವಾಜಿ ಮಹಾರಾಜ್ ಗಡದಾಗ ಬಂತ. ನಾ ಹೆಸರು ಬಸವನಗೌಡ ತಿಳ್ಕೊಂಡಿರ್ಬೋದು. ಒಮ್ಮೆ ದಾಡಿ ಬಿಟ್ಟಿದ್ದೆ ಕರೋನಾದಾಗ. ದಾಡಿ ಬಿಟ್ಟು ಒಂದು ಬೊಮ್ಮಾಯಿ ಪ್ರಮಾಣ ವಚನ ಇತ್ತು. ಬೊಮ್ಮಾಯಿ ಪ್ರಮಾಣ ವಚನ ತಗೋ ಮುಂದೆ ನಾ ಕೈಲಿ ಬಳಸ್ಕೊಳ್ತೀನಿ ಅಂತ ಹೇಳಿದ್ದೆ. ಯಾರು ಬೇರೆ ಮುಖ್ಯಮಂತ್ರಿ ಆದ್ಮೇಲೆ ಮುಂಜಾನೆ ಹೋಗಿ ಬಳಸ್ಕೊಂಡು ಬೊಮ್ಮಾಯಿ ಪ್ರಮಾಣ ವಚನ ಮುಗಿಸಿ ಹೊರ ಬರ್ತಿದ್ದೆ. ನಮ್ಮ ಪತ್ರಕರ್ತ ಬಂದು ಕೇಳಿದ್ರು, ಏನ್ರಿ ನಿನ್ನೆ ದಾಡಿ ಇತ್ತು, ಇವತ್ತ ದಾಡಿ ತೆಗೆದಿಲ್ಲ. ದಾಡಿ ಶಿವಾಜಿ, ದಾಡಿ ತೆಗೆದ್ರ ಬಸವಣ್ಣ. ಅಲ್ಲಿ ನಾ ಹೇಳಿದ, ನಾನು ಹೇಳ್ತಿದ್ದ ಯತ್ನ ಸಾಹೇಬರು, ಇದು ನಮ್ಮ ಆಸ್ತಿ, ಸರ್ಕಾರ ಆಸ್ತಿ ಅಲ್ಲ. ನೀನು ಇಡೀ ದೇಶನೇ ಭಾರತ ಸರ್ಕಾರದ ಐತಪ್ಪ ಆಸ್ತಿ. ನಿಮ್ಮ ಅಪ್ಪನ ಬರ್ತದ. ಮೈಬೂಬ್ ಸಾಹೇಬ್ ತಲೆದು ಇಲ್ಲಿ ಮಹಾರಾಣಾ ಪ್ರತಾಪ, ರಾಮ, ಪಾಂಡವರು ಹಿಡಿದು ಈ ದೇಶದ ಇತಿಹಾಸ ಐತಿ. ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ಎಂತಿಂತ ಪುರುಷರು ಹುಟ್ಟ್ಯಾರ ಅಂತ ಹೇಳಿ ನಾವೇನು ಕಲ್ಲಪ್ಪ, ಮಲ್ಲಪ್ಪ, ಯಮರಪ್ಪ, ಬಂಡಪ್ಪ ಹೆಸರು ಇಟ್ಕೊಂಡಿವಿ. ಇಲ್ಲಿ ತಂದ್ರೆ ಮೈಬೂಬ್ ಸಾಬ್, ಖೈಬೂಬ್ ಸಾಬ್, ಹಸನ್ ಸಾಬ್, ಸ್ಕ್ರೂ ವಾಲೆ, ಸ್ಟೇಷನ್ ವಾಲೆ. ಒಬ್ಬ ಕವಿ ಹೇಳ್ತಾನ, काशी कला जाती, मथुरा मस्जिद होती, अगर शिवाजी न होता तो सबका सुन्नत होती. ನೀವೇನದಿರಲ್ಲ ರೈತರು, ನಿಮ್ಮದಲ್ಲ, ನೀವು ಹೋಗಿ ನೋಡ್ಕೋರಿ. ನಿಮ್ಮ ಹೊಲಗಳೊಳಗ ನಿಮ್ ಮುತ್ಯಾನ್ ತಡಿ ಅದಾವು. ಅವ್ರದ್ದು ಹೆಂಗ 2018ರಾಗ ನೀವು ಪಕ್ಕಪಕ್ಕ ಮಾಡ್ತಿರ್ಪ ಮಕ್ಕಳೇ. 4-5 ತೆಲಿ ಜಮೀನು ಅದಾವ ಇಲ್ಲ. ಅವರು ಮೊದಲು 20 ಎಕರೆ ಇರ್ಬೋದು, 2 ಎಕರೆ ಇದು ಎಲ್ಲ ಉಳ್ದಾವು. ಅದಕ್ಕನೇ ಈಗ ಒಕ್ಕಪ್ಪ ತಂದ್ಬಿಟ್ಟಾರ. ಅವ ಹೇಳ್ತಾನ ಎಲ್ಲ ಒಕ್ಕಪಾಸ್ತಿ. ಅದೇನು ಇದಕ್ಕೆ ಕಂಪೌಂಡ್ ಕಟ್ಬೇಕಂತ ಆ ಕಬ್ರಸ್ತಾನ ಸೈತನಕ್ಕೂ ವಯಸ್ಸವನ ನಿನಗೆ ಬರ್ತೈತ. ನಿಮ್ಮ ಅಪ್ಪರಂತ ನೀ ದೇವದಿ, ನಾವದೀವಿ ರಾಮದೀವಿ, ನಾವದೀವಿ ಭೀಮದೀವಿ, ನಾವದೀವಿ ಕೃಷ್ಣದೀವಿ, ನಾವದೀವಿ ಶಿವಾಜೀವಿ, ನಾವದೀವಿ ಮಹಾರಾಣಾ ಪ್ರತಾಪದೀವಿ, ನಾವದೀವಿ ವೀರನಾಡಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಒಂದು ವೇಳೆ ನಮ್ಮದು ಇವತ್ತಿನ ಸಭೆ ಒಂದು ಮಾತನ್ನು ನಮ್ಮ ರೈತ ಸಂಘದ ನಾಯಕರು ಹೇಳಿದ್ರು, ನೀವು ಮನಿ ಹೋಗಿ ಹೇಳ್ಬೇಕು, ನೀವು ಜಾಗೃತರಾಗ್ಬೇಕು. ನಾಳೆ ಈ ಬಿಲ್ DC ಪಾಸ್ ಆಗುವುದಿಲ್ಲ. ಅವರು ದಂಗ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅವ್ರು ಬೆಂಕಿ ಹಚ್ತಾರೆ. ಆದ್ರೆ ನೀವು ಮನೆಯಾಗ ಕುಂದ್ರುದಿಲ್ಲ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬೀಳಾರ್ದೆ ಬರೀ ಫೋಟೋ ಹಾಕ್ಲಕ್ ಬರುದಿಲ್ಲ, ಜಮೀನು ಹೋದ್ರು ಹೊರಗೂ ಬರೋದಿಲ್ಲ. ಅಂದ್ರ 2 ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಇಲ್ಲಂದ್ರ ಆಗ್ಬೇಕಾಗ್ತದೆ.
ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರ್ಬೇಕು ನೀವೆಲ್ಲ? ನಾವೇನು ಉಳಿದಿಲ್ಲ. ಈಗ ನನ್ನ ಹೆಸರು ಬಸವನಗೌಡ ಉಳಿಬೇಕು, ರಮೇಶ್ ಬಂಡಪ್ಪ ಉಳಿಬೇಕಾದ್ರ ನಮ್ಮ ಮುತ್ತೆ ಹೆಂಗ್ ಹೋರಾಟ ಮಾಡ್ಯಾರ. ಈ ಬುತ್ತಿ, ಭಂಡಾರ, ಕುಂಕುಮ ಇದು ಸುಮ್ಮಗಳ ತೆಗೆದು ಎಂತಿಂತ ಮೊಘಲರು, ಬಾಬರ್, ಹುಮಾಯೂನ್, ಅಕ್ಬರ್, ಮೊಹಮ್ಮದ್ ಬಿನ್ ತಕಲಕ್ ಯಾ ನನ್ನ ಮಕ್ಕಳು ಬಂದ್ರು ನಾವೇನು ಉಳಿದೀವಲ್ಲ ಅದಕ್ಕೆ ಕಾರಣ ನಮ್ಮ ಪೂರ್ವಜರು. ಅದಕ್ಕೆ ಬಂಧುಗಳೇ, ಇವತ್ತು ಅವ್ರೇನು 5 ಲಕ್ಷ ಜನ ಸೇರಿಸ್ತೇವೆ ಅಂತ ಧಮಕಿ ಕೊಡ್ಲಕತ್ತಲ್ವ ಒಂದೊಂದು ರಾಜ್ಯದಾಗ. ನಾನು ಅವ್ರಿಗೆ ಹೇಳಿನಿ, ನಿಮ್ ಪರವಾಗಿ ನೀವು ಕರೆ ಗಂಡಸರಂಗ ಏನಾದ್ರೆ ನನ್ನ ಮಾತು ಕೇಳ್ತಿದ್ರ ಹೇಳ್ತಿರ್ಲಿಕ್ಕಂದ್ರೆ ಇಲ್ಲ. ಅವ್ರ 5 ಲಕ್ಷ ಮಂದಿನ ಅವ್ರು ಕೂಡಿಸ್ತೀರ ಅಂದ್ರ ನಾವು ಮಕ್ಕಳ ಬೆಂಗಳೂರಿನಾಗ ನೀವು 5 ಕೂಡಿಸಿದ್ರ ನಾವು 25 ಲಕ್ಷ ಜನ ಬರ್ತೀವಿ. ನಾವು ಸಂಪರ್ಕ ಕೊಟ್ಟಿದ್ದೀವೋ 15 ಮಿನಿಟ್ ಬಿಟ್ಟು ಬಿಟ್ರೆ पूरा 100 कोटी का मारेंगे। अरे हमारे कुत्तों को क्यों नहीं मार सकता है? हम ಹೊಡಿದಂದ್ರೆ ದೂರ ಬೆಳೀತು. ಎಲ್ಲಿ ಹೋಯ್ತು? ಸ್ವಚ್ಛ ಆಯ್ತಲ್ಲ ಮಹಾರಾಷ್ಟ್ರ. ಶಿವಾಜಿ ಮಹಾರಾಜರ ಗಡ್ ಇವತ್ತು ಹಿಂದುತ್ವ ಕೇಸರಿ ಇಲ್ಲಿ ಬರ್ತದೆ. ಈ 3 ಇಲೆಕ್ಷನ್ ಗೆದ್ದಿವನ ಅಂದ್ರೆ ಬಹಳ ಜಿಗಿದಾಡಿ ಬೇಡ ಸಿದ್ದರಾಮಣ್ಣ. 2.5 ವರ್ಷ ನಿಮ್ದೈತಿ ಕಥಾ ಅಲ್ಲ, ತಯಾರಾಗ್ಯಾನವ. ಅಲ್ಲೊಬ್ಬ ಅದಲ್ಲ DCM, ನೋಡಿಲ್ಲ ಹೆಂಗದ. ಅದಕ್ಕೆ ಬಂಧುಗಳೇ, ಹೊಲದ ಮಾತನ್ನು ನಾವು ಹೇಳ್ತೀವಿ, ನಿಮ್ ಕೈ ಮುಗಿದು ಕೇಳ್ಕೊತೀವಿ, ಜಾಗೃತರಾಗಿ. ಯಾರು MLA ಬಂದಾರ ಬಿಟ್ಟಾರ ಅವ್ರು ಬಿಟ್ಬಿಡ್ರಿ. ಯಾರಿಗೆ ರೈತರ ಬಗ್ಗೆ, ಮಠ ಮಂದಿರ ಬಗ್ಗೆ ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ತಗೊಳಕ, ಹಿಂದೂಗಳ ಹೋರಾಟ, ಹಿಂದೂ ಸಂಘಟನೆ, ಇವತ್ತೆಲ್ಲ ಹಿಂದೂ ಸಂಘಟನೆಗಳು ಬಂದಾರ, ಅವ್ರೆಲ್ಲ ಬೇಕು. ಇಲೆಕ್ಷನ್ ಅನ್ನೋದೇ ಬ್ಯಾರೇನೆ ಇಲ್ರಿ, ಎಲ್ಲರೂ ನಮ್ಗೆ ಬೇಕು, ಎಲ್ಲರೂ ಬೇಕು. ಈಗ ಯಾಕೆ ಬರ್ಲಿಲ್ಲಪ್ಪ? ಈಗ ಯಾಕೆ ಬರ್ಲಿಲ್ಲ ನೀವು? ಇದೊಂದು ಯಾರೇ ಒಬ್ಬ ವ್ಯಕ್ತಿ ಸಲುವಾಗಿ ಯಾರು ಇಳಿಸ್ಲಕ್ಕಲ್ಲ, ನಾವು ರೈತರ ಸಲುವಾಗಿ ಬಂದಿವಿ. ನಮ್ಮ ಅಪ್ಪನ ಬಗ್ಗೆ ನೀವು ಮಾತಾಡುವಂಥದ್ದು ಏನೂ ಇಲ್ಲ. ನೀವು ಏನದಿರಿ, ಹೆಂಗದಿರಿ ಎಲ್ಲ ಗುರ್ತೈತಿ, ಈ ಜನರಿಗೂ ಗುರ್ತಾಗೈತಿ. ಮುಂದಿನ ದಿವಸನಾಗ ನಿಮ್ಗೆ ಜನರೇ ಅವ್ರು ಏನು ಉತ್ತರ ಕೊಡ್ತಾರೆ, ನಾವು ಏನೂ ಹೇಳುದಿಲ್ಲ. ಆದ್ರೆ ಸುಮ್ನೆ ನಮ್ಮನ್ನ ಕೆದಕ್ಲಕ್ ಹೋಗ್ಬೇಡ್ರಿ. ಸುಮ್ನೆ ಮೀಡಿಯಾದಾಗ ಹೇಳಿ ಈ ಪ್ರಶ್ನೆ ಕೇಳ್ರಿ, ಈ ಪ್ರಶ್ನೆ ಕೇಳ್ರಿ ಅಂತ ಬೆಂಗಳೂರಿನಿಂದ ಈ ಮೀಡಿಯಾದವ್ರಿಗೂ ಕಳಿಸಿರ್ತಾರೆ. ಮ್ಯಾಗಿಂದ ಒಂದು ಪ್ರಶ್ನಾವಳಿ ಕಳಿಸಿರ್ತಾರೆ. ಯತ್ನಾಳಿಗೆ ಕೇಳ್ರಿ, ರಮೇಶ್ ಜಾರಕಿಹೊಳಿ ಕೇಳ್ರಿ, ನಮ್ಮ ಕುಮಾರ್ ಬಂಗಾರಪ್ಪ ಇದಕ್ಕೆ ಕೇಳ್ರಿ, ಅರವಿಂದ್ ಅಂತ. ಎದಕ್ಕಂದ್ರ ಕಾಂಟ್ರವರ್ಸಿ ಮಾಡುದು. ನಾವ್ ಯಾವ ಕಾಂಟ್ರವರ್ಸಿ ಮಾಡಕ್ ಬಂದಿಲ್ಲ, ನಾವ್ ಯಾರು ಬೈಲಕ್ ಬಂದಿಲ್ಲ. ನಾವು ಬಂದಿದ್ದೆ ರೈತರ ಸಲುವಾಗಿ, ಮಠ ಮಂದಿರ ಸಲುವಾಗಿ, ಹಿಂದೂ ಸಮಾಜದ ರಕ್ಷಣೆಗಾಗಿ ನಾವು ಬಂದಿವಿ ಹೊರತು ನಾವು ಖರ್ಚು ಮಾಡಿ ನಾವು ಬಂದಿವಿ. ರೈತರು ಸ್ವಯಂ ಪ್ರೇರಣೆ ನೀವು ಕುಡಿ, ಇಷ್ಟು ದೊಡ್ಡ ಸಂಖ್ಯೆ ಹೋಗ್ತೈತಿ ರಿಪೋರ್ಟ್. ಯಾರಿಗೆ ಹೋಗ್ತೈತಿ, ಯಾರು ರಾತ್ರಿ ನೀತಿ ಹತ್ತುತ್ತಿಲ್ಲ, ಎಲ್ಲ ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಮಾಧ್ಯಮದವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಮುಂಜಾನೆ ಹಿಡಿದು ಸತತವಾಗಿ ನಮ್ಮ ಹೋರಾಟದ ಲೈವ್ ಇವತ್ತು ಬಿತ್ತ